ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಫುಡ್ ಅಡ್ಡಾ. ನಾನು ಮಾಹಿ. ಇವತ್ತು ನಾವು ಬಂದಿರೋದು ಬ್ಯಾಂಗ್ಳೂರು ಮೈಸೂರು ರೋಡಲ್ಲಿ ಮಧ್ಯದಲ್ಲಿ ಚನ್ನಪಟ್ಟಣದಿಂದ ಒಂದು 8-10 ಕಿಲೋಮೀಟರ್ ಆದಮೇಲೆ ನಿಡಘಟ್ಟ ಅಂತ ಒಂದು ಊರು. ಆ ಊರಲ್ಲಿ ಸಂತೆ ಬೀದಿ ರೋಡಲ್ಲಿ ಸಂತೆ ಎದುರುಗಡೆನೇ ಕೃಷ್ಣಣ್ಣವ್ರ ಹೋಟ್ಲಿದೆ. ಇಲ್ಲಿ ಮಟನ್ ಬಿರಿಯಾನಿ ತುಂಬ ಫೇಮಸ್ಸು. ಜೊತೆಗೆ ಬೋಟಿ, ತಲೆ ಮಾಂಸ, ಎಗ್ ದೋಸೆ, ಎಗ್ ಪರೋಟ ಎಲ್ಲ ಮಾಡ್ತಾರೆ. ಇದು ಇವರು ಹೋಟ್ಲಿಗೆ ಬೋರ್ಡ್ ಏನೂ ಇಲ್ಲ. ಸೊ ಪಕ್ಕದಲ್ಲೇ ಚಿಕನ್ ಅಂಗಡಿ ಇದೆ. ಎಕ್ಸಾಕ್ಟಾಗಿ ಸಂತೆ ಎದುರುಗಡೆನೇ ಇದೆ. ಹೈವೇಯಿಂದ ಒಂದು 50 ಮೀಟ್ರ್ ಬಂದರೆ ಈ ಹೋಟ್ಲು ಲೆಫ್ಟ್ ಸೈಡಲ್ಲೇ ನಿಮ್ಗೆ ಸಿಗುತ್ತೆ. ಬಿರಿಯಾನಿ ತಿಂದು ಹೆಂಗಿದೆ ಏನು ಟೇಸ್ಟು ತಿಳಿಸ್ತೀನಿ ಬನ್ನಿ. ಸಂಡೇ ಬೇರೆ ಭರ್ಜರಿಯಾಗಿ ಬಡಿದ್ಬಿಡೋಣ. ನಮಸ್ತೆ. ನಮಸ್ತೆ ಸರ್. ಇವಾಗ ಎಷ್ಟು ಕೆ ಜಿ ಮಟನ್ ಸರ್? ಇದು ಒಂದು 8 kg ಮಟನ್ ಇದೆ. ರೈಸ್ ಇದಕ್ಕೆ ಒಂದು 8 kg ಅಳತೆಗೆ ಹಾಕ್ತೀವಿ ನಾವು. 8 kg ಮಟನ್, 8 kg ರೈಸ್ ಹಾಕ್ತೀವಿ. ಹೋಮ್ ಮೇಡ್ ಎಲ್ಲ ಹೋಮ್ ಮೇಡ್ ಮಸಾಲ ಎಲ್ಲ ಮನೆಯಿಂದನೇ ಮಾಡ್ಕೊಬರೋದು. ಯಾವುದೇ ಥರದ ಏನು ಯೂಸ್ ಮಾಡಲ್ಲ ನಾವು ಕಲರ್ ಅಂತ ಯೂಸ್ ಮಾಡಲ್ಲ. ಎಲ್ಲೋ ಕಲರ್ ಅರ್ಶಿನ ಮಾತ್ರ ಹಾಕೋದು ಯೂಸ್ ಮಾಡೋದು. ಹೋಮ್ ಮೇಡ್ ಮಸಾಲ ಮಾಡಿ ಕಸ್ಟಮರ್ಗೆ ಆದಷ್ಟು ರುಚಿಗೆ ಅವ್ರು ಕೊಟ್ಟಂಥ ಬೆಲೆಗೆ ನಾವು ಏನು ಇರುತ್ತೆ ನಮ್ಮ ಹತ್ರ ಅದನ್ನು ಕೊಡ್ತೀವಿ. ತುಂಬ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಕಸ್ಟಮರೆಲ್ಲ ಚೆನ್ನಾಗೆ ಪ್ರಿಪ್ರೇಷನ್ ಬರ್ತಾಯಿದೆ ಎಲ್ರದ್ದು. ತುಂಬ ಚೆನ್ನಾಗಿದೆ. ನಮ್ಮದೆಲ್ಲ ಬಿರಿಯಾನಿ ಐಟಮಲ್ಲಿ ಬೋಟಿ, ತಲೆ ಮಾಂಸಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಇವಾಗ ಇನ್ನು ಎಷ್ಟೊತ್ತಾಗ್ಬೋದು ಸರ್ ಇದು? ಸರ್ ಇನ್ನೊಂದು ಹಾಫ್ ಆನ್ ಅವರ್ ಆಗುತ್ತೆ ಇದು ಬಿರಿಯಾನಿ ರೆಡಿ. ಇನ್ನೊಂದು ಹಾಫ್ ಆನ್ ಅವರ್. ಅದೇನು ಸರ್ ಅದು ತಲೆ ಮಾಂಸ ಸರ್. ಅದು ತಲೆ ಮಾಂಸ. ಈಗ ನಿಮ್ಮಲ್ಲಿ ಎಷ್ಟು ಐಟಮ್ಗಳು ಇವಾಗ ಮಾಡ್ತೀವಿ ಸರ್? ನಮ್ಮದ್ರಲ್ಲಿ ಇಡ್ಲಿ ಸಿಗುತ್ತೆ, ದೋಸೆ ಸಿಗುತ್ತೆ, ಮತ್ತು ಮೊಟ್ಟೆ ದೋಸೆ, ಮೊಟ್ಟೆ ಪರೋಟ, ಮಟನ್ ಬಿರಿಯಾನಿ, ಬೋಟಿ, ತಲೆ ಮಾಂಸ, ಚಿಕನ್ ಫ್ರೈ, ಎಗ್ ಚಿಕನ್ನು, ರೆಗ್ಯುಲರ್ಗೆ ಎಲ್ಲ ಸಿಗುತ್ತೆ. ಅದು ಬಿರಿಯಾನಿ ಬಂದು ಭಾನುವಾರ, ಬುಧವಾರ, ಶುಕ್ರವಾರ, ಮಂಗಳವಾರ ಮಾತ್ರ 4 ದಿನ ಮಾತ್ರ ಬಿರಿಯಾನಿ. ಅದು ಟೈಮಿಂಗ್ಸು ಬಂದು 6:30ಗೆ ರೆಡಿ ಆದರೆ ಸರ್ 11 ಗಂಟೆ ಇರುತ್ತೆ ಬಿರಿಯಾನಿ. 11 ಗಂಟೆ ಬಿರಿಯಾನಿ ರೆಡಿಯುತ್ತೆ. ಮತ್ತು ಬೆಳಗ್ಗೆ ಆಮೇಲೆ ಮಟನ್ ಬಿರಿಯಾನಿ ಇರಲ್ಲ. ಬೇರೆ ಬೋಟಿ, ತಲೆ ಮಾಂಸ, ಚಿಕನ್ನು, ಎಗ್ ಪರೋಟ ಅದೆಲ್ಲ ರೆಗ್ಯುಲರ್, ಅದೆಲ್ಲ ನಾರ್ಮಲ್ ಆಗಿರುತ್ತೆ. ಬಿರಿಯಾನಿ ಅಂದರೆ ಬೆಳಗ್ಗೆ ಮಾತ್ರ. ಬೆಳಗ್ಗೆ ಮಾತ್ರ 11 ಗಂಟೆ. 4 ದಿನನೂ ಮಂಗಳವಾರ, ಬುಧವಾರ, ಶುಕ್ರವಾರ ಮತ್ತು ಭಾನುವಾರ ಬರೀ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ. 6 ಗಂಟೆಯಿಂದ 10 ಗಂಟೆವರೆಗೂ ಬಿರಿಯಾನಿ ಸಿಗುತ್ತೆ, ಮಟನ್ ಬಿರಿಯಾನಿ. ಇಲ್ಲಿಗೆ ಬರಬೇಕು ಅಂದರೆ ಅಡ್ರೆಸ್ ಯಾವುದು ಸರ್? ಇಲ್ಲಿ ಬೆಂಗಳೂರಿಂದ ಬರಬೇಕು ಅಂದರೆ ಎಕ್ಸಿಟ್ ನಿಡಘಟ್ಟ ಅಂಡರ್ ಪಾಸಿಂದ ಒಳಗಡೆ ತೊಗೊಂಡ್ರೆ ತಿರ್ಗಾ ಮತ್ತೆ ಬೆಂಗಳೂರು ಸರ್ವಿಸ್ ರೋಡ್ಗೆ ಬರುತ್ತೆ. ಸಂತೆ ಬೀದಿ ಒಳಗಡೆ ಬಂದರೆ ಕೃಷ್ಣ ಹೋಟೆಲ್ ಅಂತಂದರೆ ಸಂತೆ ಬೀದಿ ಆಪೋಸಿಟೇ ಹೋಟೆಲ್. ಮೈಸೂರಿಂದ ಬಂದರೂ ಸರ್ ನಿಡಘಟ್ಟ ಎಕ್ಸಿಟ್ ಇದೆ. ಇಲ್ಲ ಮದ್ದೂರು ಎಕ್ಸಿಟ್ ತೊಗೊಂಡು ಸರ್ವಿಸ್ ರೋಡಿಗೆ ಬಂದರೆ ನಿಡಘಟ್ಟ ಬಂದು ಒಳಗಡೆ ಬರ್ಬೋದು. ಇವಾಗ ಅಂದರೆ ಈಗ ಫ್ರೆಶ್ ಆಗಿ ಮರಿ ನಮ್ಮ ಎದುರಿಗೆ ಓಡಿಸ್ಕೊಂಡೆಲ್ಲ ಬಂದು ಹಾಕಿದ್ರಿ. ಅದಾದರೆ ಈ ಮಾಂಸ ಎಲ್ಲ ನೀವು ಇಲ್ಲೇ ಇಲ್ಲ ನಾಟಿ ಮರಿ ಸರ್. ಇಲ್ಲಿ ಎಲ್ಲ ನಾಟಿ ಮರಿನೇ ಇಲ್ಲಿ. ಅದು ಬೇರೆ ಯಾವುದು ಮರಿಕೂ ಇಲ್ಲ. ಈಗ ಇಲ್ಲಿ ಏನು ಫ್ರೆಶ್ ಐಟಮ್ ಈಗ ಕೂದಿ ಈಗ ತಂದು ಹಾಕಿ ರೆಡಿ ಮಾಡಿರೋದು ಇದನ್ನು. ಯಾಕಂದರೆ ಅದೇ ಇವಾಗ ಬಂದಿದ್ದು ನೋಡಿದೆ, ಅದಕ್ಕೆ ಹಂಗೆ ಕೇಳಿದೆ. ಹೌದೌದು ಸರ್. ಎಲ್ಲ ಇಲ್ಲಿ ನಾಟಿ ಮರಿ. ರೆಗ್ಯುಲರ್ ನೀವು ಎಷ್ಟು ವರ್ಷಗಳಿಂದ ಮಾಡ್ತೀವಿ ಸರ್? ನಮ್ಮ ತಂದೆಯವರು ಒಂದು ಆಲೆ ಅವರು 40 ವರ್ಷದಿಂದ ಹೋಟ್ಲು ಮಾಡಿದರು. ಈಗ ನಮ್ಮ ತಂದೆ ತೀರೋದ್ಮೇಲೆ ನಾನೊಂದು 20 ವರ್ಷದಿಂದ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ 20 ವರ್ಷಗಳಿಂದನೂ ಇದೆ ಇಷ್ಟೇ ಐಟಮ್ಗಳ ಬೇರೆ? ಇಲ್ಲ ಇಷ್ಟೇ ಐಟಮ್ಮು. ಬಿರಿಯಾನಿ ಸರ್ ನಾನು 20 ರೂಪಾಯಿಂದ ಸ್ಟಾರ್ಟ್ ಮಾಡಿರೋದು. ಮಟನ್ ಬಿರಿಯಾನಿ 20 ರೂಪಾಯಿಂದ. ಇದೇ ಜಾಗದಲ್ಲಿ? ಇಲ್ಲ ಮುಂದೆ ಜಾಗ ಆಯಿತು, ಬೇರೆ ಹೋಟೆಲ್ ಇತ್ತು. ಇಲ್ಲಿಗೆ ಶಿಫ್ಟ್ ಆಗಿ ಈಗ 3 ವರ್ಷ ಆಯ್ತು ಇಲ್ಲಿಗೆ ಶಿಫ್ಟ್ ಆಗಿ. ನಾನು ಬೋರ್ಡ್ ಗೀರ್ಡ್ ಏನಿಲ್ಲ? ಇಲ್ಲ ಸರ್, ಬೋರ್ಡ್ ಏನಿಲ್ಲ. ಇಲ್ಲಿ ನಿಡಘಟ್ಟದಲ್ಲಿ ಬೋರ್ಡೇ ಇಲ್ಲ. ಅವಾಗಿಂದ ಅದು ಬಂದೇ ಇಲ್ಲ. ಎಲ್ಲ ಸೆಡ್ ಹಾಕೊಂಡು ಮಾಡ್ತಾಯಿದ್ರು. ಈಗ ಸ್ವಲ್ಪ ಸೀಟ್ ಹಾಕೊಂಡು ಮೋಲ್ಡು ಅಂತ ಬಂದಿದ್ದಾರೆ. ಅದರಿಂದ ಯಾವುದೇ ಥರದ ಬೋರ್ಡ್ ಏನೂ ಇಲ್ಲ. ಇಲ್ಲಿ ಬಸ್ ಸ್ಟಾಪ್ ಬಂದ್ಬಿಟ್ಟು ಕೃಷ್ಣ ಹೋಟೆಲ್ ಇಲ್ಲಿ ಅಂತ ಕೇಳಿದ್ರೆ ಎಲ್ಲ ಹೇಳ್ತಾರೆ ಸರ್. ಮಸಾಲೆ ಇನ್ನೂ ಹುಡಿ ಹಾಕಬೇಕು, ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕಬೇಕು, ಮೊಸರು ಹಾಕಬೇಕು. ಆಮೇಲೆ ಮಟನ್ ಎಲ್ಲ ಬಾಯ್ಲ್ ಆದಮೇಲೆ ರೈಸ್ ಹಾಕ್ಬಿಟ್ಟು ದಮ್ ಕಟ್ತೀನಿ. ಮೇಲ್ಗಡೆ ಕೊತ್ತಂಬರಿ ಸೊಪ್ಪು, ತುಪ್ಪ ಎಲ್ಲ ಹಾಕ್ತೀನಿ. ಎಲ್ಲ ರೆಡಿ ಇದೆ.
ನಿಮ್ಮ ಹೆಸರು ಸರ್? ನಮಸ್ಕಾರ ಸರ್, ನನ್ನ ಹೆಸರು ಚಿರಾಗ್ ಅಂತ. ನೀವು ಇಲ್ಲಿ ಎಷ್ಟು ವರ್ಷಗಳಿಂದ ಬರ್ತೀರಿ? ನಾನು ಇದೊಂದು ಎರಡನೇ ಸಲ ಅಷ್ಟೇ. ಎರಡನೇ ಸಲ. ಎರಡನೇ ಸಲ ಸರ್. ಇಲ್ಲಿ ನಿಮ್ಗೆ ತುಂಬ ಇಷ್ಟವಾಗಿರೋ ಫುಡ್? ಮಟನ್ ಬಿರಿಯಾನಿ. ಮಟನ್. ಹಾಂ ಸರ್. ಇವತ್ತೇನೇನು ತೊಗೊಂಡಿದ್ದೀರಿ ಸರ್? ಮಟನ್ ಬಿರಿಯಾನಿ ಮತ್ತು ಬೋಟಿ ತೊಗೊಂಡು. ಹಾಂ, ಸುತ್ತಮುತ್ತ ಎಲ್ಲೂ ಇಲ್ಲ ಈ ಥರ. ಟೇಸ್ಟು ಚೆನ್ನಾಗಿರುತ್ತೆ, ಪ್ರೈಸು ಚೆನ್ನಾಗಿ. ನೀವು ಇಲ್ಲಿಗೆ ಯಾವಾಗಿಂದ ಬರ್ತೀರಿ? 2 ಇಯರ್ಸಿಂದ ಬರ್ತಾ ಇದ್ದೀವಿ. ಇಲ್ಲಿ ನಿಮ್ಗೆ ಏನೇನು ತುಂಬ ಇಷ್ಟ? ತುಂಬ ಇಷ್ಟ ಅಂದರೆ ಮಟನ್ನು ಮತ್ತು ಬೋಟಿ. ಮಟನ್ ಬಿರಿಯಾನಿ ಮತ್ತು ಬೋಟಿ ಮಟನ್ ಬಿರಿಯಾನಿ ಕಮ್ಮಿ ಪ್ರೈಸಲ್ಲೂ ಕೊಡ್ತಿದ್ದಾರೆ. ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ. ಡೈಲಿ ಬೆಳಗ್ಗೆ 6 ಗಂಟೆಗೆ ಬರ್ತೀವಿ. ಎವ್ರಿ ವೀಕ್ ಬರ್ತೀವಿ? ಎವ್ರಿ ವೀಕ್ ಬರ್ತೀವಿ. ಎವ್ರಿ ಡೇ. ಎವ್ರಿ ಡೇ? ಎವ್ರಿ ಡೇ. ಫೈನಲಿ ಬಿರಿಯಾನಿ ಮತ್ತು ತಲೆ ಮಾಂಸ, ಬೋಟಿ, ಎಗ್ ಚಿಕನ್ ಬಂದಿದೆ. ಹೆಂಗಿದೆ ಏನೋ ಟೇಸ್ಟ್ ಮಾಡೋಣ. ಎಲ್ಲ ನಾನು ಸ್ವಲ್ಪ ಸೈಡ್ಗಿಟ್ಟು ಬಾಳೆ ಎಲೆ ಕೊಟ್ಟಿದ್ದಾರೆ, ಬಾಳೆ ಎಲೆ ಹಾಕೊಳ್ಳೋಣ. ಫಸ್ಟು ಮೊದಲಿಗೆ ಬಿರಿಯಾನಿಗೆ ಹೋಗ್ಬಿಡೋಣ. ಬಿರಿಯಾನಿನಲ್ಲಿ ಮೇಯ್ನ್ ಫೇಮಸ್ಸು. ಸೊ ಬಿರಿಯಾನಿಯಿಂದ ಸ್ಟಾರ್ಟ್ ಮಾಡೋಣ. ಮಾಡಬೇಕಾದ್ರೆ ಫ್ಲೇವರ್ ಗಮ್ ಅಂತ ಬರ್ತಿತ್ತು. ಸೊ ಇಲ್ಲೂ ಅದೇ ಥರ ಗಮ್ ಅಂತ ಸ್ಮೆಲ್ಲು ಸಖತ್ತಾಗಿ ಬರ್ತಿದೆ. ಫಸ್ಟು ರೈಸ್. ಮೈಲ್ಡ್ ಮಸಾಲ, ತುಂಬ ಘಾಟ್ ಥರ ಏನಿಲ್ಲ, ಸ್ವಲ್ಪ ನಾಟಿ ಸ್ಟೈಲ್. ಮೀಟು ಕೂಡ ತುಂಬ ಸಾಫ್ಟಾಗಿ ನೀಟಾಗಿ ಬೇಯಿಸಿದ್ದಾರೆ. ಸೊ ಮಸಾಲ ಎಲ್ಲ ನೀಟಾಗಿ ತಗೊಂಡಿದೆ. ಅದು ಚೂರು ಸಾಲ್ಟ್ ಕಮ್ಮಿ ಅನಿಸುತ್ತೆ, ಸಖತ್ತಾಗಿದೆ. ಬಿಸಿ ಬಿಸಿಯಾದ ಎಗ್ ಚಿಕನ್. ಪೆಪ್ಪರು ಅಂದರೆ ಇದು ಚಿಕನ್ ಸಪ್ರೇಟ್ ಕುಕ್ ಮಾಡಿ ಅದರಿಂದ ತೆಗೆದು ಇದನ್ನು ಲೈಕ್ ಚಿಲ್ಲಿ ಚಿಕನ್ ಥರದ್ದನ್ನು ಆಮೇಲೆ ಎಗ್ಗಲ್ಲಿ ಫ್ರೈ ಮಾಡಿಕೊಡ್ತಾರೆ. ಸಕ್ಕ ಟೇಸ್ಟಿಯಾಗಿದೆ. ನೀವೇನೇನು ತಗೊಂಡಿದ್ದೀರ ಅಣ್ಣ? ಏನೇನು ತಗೊಂಡಿದ್ದೀರಾ ಅಂದೆ? ಬಿರಿಯಾನಿ. ಬೆಳಗ್ಗೆ ಫ್ರೆಶ್ಶಾಗಿ ನಾವು ಬಂದ ಟೈಮಲ್ಲೇ ತಂದು ಕುಕ್ ಮಾಡ್ತಿದ್ರು. ತಿನ್ನೋಣ. ಸಖತ್ ಲೈಕ್ ನಿಮಗೆ ಒಂದು ಹಳ್ಳಿಯಲ್ಲಿ ಮಾಡಿದಾಗ ಏನು ಫೀಲ್ ಇರುತ್ತೆ ಆ ಥರ ನಾಟಿ ಬೋಟಿ. ಒನ್ ಮೋರ್. ಜೊತೆಯಲ್ಲಿ ಸ್ವಲ್ಪ ಬ್ಲೆಡ್ಡು ಹಾಕಿದ್ದಾರೆ, ಅಂದರೆ ಕುರಿದು ಬ್ಲೆಡ್ಡು. ಬೋಟಿಯಲ್ಲಿ ಮಧ್ಯ ಚಿಕ್ಕ ಚಿಕ್ಕ ಪೀಸ್ಗಳು ಸಿಗುತ್ತೆ. ಇವಾಗ ತಲೆ ಮಾಂಸ. ಹಳ್ಳಿ ಫೀಲು. ಈಗ ಮಸಾಲೆಗಳು ಯೂಸ್ ಮಾಡಿರೋದಾಗಲಿ ಅದು ತಿನ್ನಬೇಕಾದ್ರೆ ಇರೋ ಫ್ಲೇವರು ಅದೇ ಥರ ಇದೆ. ಸಖತ್ ಟೇಸ್ಟಿಯಾಗಿದೆ. ಬಿರಿಯಾನಿ ಬರೀ 130 ರೂಪಾಯಿ, ಬಟ್ ವರ್ತೇಬಲ್ಲು. ಇದು 5 ಪೀಸು, 5ರಿಂದ 6 ಪೀಸ್ ಗಂಟೆ ಸಿಗುತ್ತೆ. ಸಖತ್ತಾಗಿದೆ. ಸ್ವಲ್ಪ ಬೋಟಿ ಗ್ರೇವಿ ಹಾಕ್ಕೊಂಡು ರೈಸ್ಗೆ ಇನ್ನೂ ಸ್ವಲ್ಪ ರೈಸ್ ಹಾಕೋಣ. ಬೋಟಿ ಹಾಕ್ಕೊಂಡು
ಸಂಡೇ ಬಂದಿದ್ದಕ್ಕೂ ಒಂದು ವರ್ತ್ಫುಲ್ ರೀಸನಬಲ್ ಪ್ರೈಸು ಎಲ್ಲ ಅವ್ರ ಹತ್ರ ಮಾತಾಡಿಸ್ತಾ ಇಲ್ಲ ನಿಮಗೆ ಪ್ರೈಸ್ಗಳದನ್ನು ಹೇಳಿಸ್ತೆ. ಸೊ ಸಿಕ್ಕಾಪಟ್ಟೆ ರೀಸನಬಲ್ ಆಗಿದೆ. ಸೊ ಬೆಂಗಳೂರು ಮೈಸೂರು ಹೈವೇಲಿ ಬೆಳಗ್ಗೆ ಸ್ಟಾಪ್ ಕೊಟ್ಟೊಂದು ಅರ್ಲಿ ಮಾರ್ನಿಂಗ್ ಬಿರಿಯಾನಿ ತಿನ್ನಬೇಕು ಅಂದರೆ ವಿಸಿಟ್ ಮಾಡಿ. ಎಲ್ಲ ಫ್ರೆಶ್ಶಾಗಿ ತರಿಸಿ ಅವಾಗಲೇ ಮಾಡಿ 11 ಗಂಟೆಗೆ ಖಾಲಿ ಆಗೋಗುತ್ತೆ ಬಿರಿಯಾನಿ. ಇನ್ನು ಅದಾದಮೇಲೆ ಮಧ್ಯಾಹ್ನ ಬೋಟಿ, ಚಿಕನ್ನು ಇವೆಲ್ಲ ಇರುತ್ತೆ, ತಲೆ ಮಾಂಸ ಎಲ್ಲ. ಬಿರಿಯಾನಿ ಒಂದು ಖಾಲಿ ಆಗೋಗುತ್ತೆ. ಆಮೇಲೆ ಇಡ್ಲಿ, ದೋಸೆ, ಪರೋಟ ಇದೆಲ್ಲ ಕಂಟಿನ್ಯೂ ಇರುತ್ತೆ. ಸೊ ವೆಜ್ ಅವರಿಗೆ ಉಪ್ಸಾರು, ಮುದ್ದೆ, ವೈಟ್ ರೈಸು ಈ ಥರದ್ದು ಮಧ್ಯಾಹ್ನ ಊಟಕ್ಕೆ ಸಿಗುತ್ತಂತೆ. ಸೊ ಬನ್ನಿ ಟ್ರೈ ಮಾಡಿ. ಬಿರಿಯಾನಿ ಒಂದು ಸ್ವಲ್ಪ ಲೈಟಾಗಿ ಸಾಲ್ಟ್ ಕಮ್ಮಿ, ಬಟ್ ಟೇಸ್ಟ್ ವೈಸ್ ಚೆನ್ನಾಗಿದೆ, ಫ್ಲೇವರ್ಫುಲ್ಲಾಗಿ ಸಖತ್ತಾಗಿದೆ. ನನಗೇನು ಈ ಪ್ರೈಸಿಗೆ ಇದು ಸಿಕ್ಕಾಪಟ್ಟೆ ವರ್ತ್ ಅನ್ನಿಸ್ತು. ಲಾಸ್ಟ್ 2 ವಾರದಿಂದ ಪ್ಲ್ಯಾನ್ ಮಾಡಿ ಇಲ್ಲಿ ಬರಬೇಕು ಅಂತ ಬರೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಬಂದ್ವಿ, ಟೇಸ್ಟ್ ಮಾಡಿದೆ. ಟೇಸ್ಟ್ ಅಂತೂ ನನಗೆ ಇಷ್ಟ ಆಯಿತು. ಮೈಲ್ಡ್ ಫ್ಲೇವರು, ಲೈಕ್ ಗ್ರೀನ್ ಕಲರ್ ಅಲ್ಲ, ವೈಟು ಅಲ್ಲ, ಇದು ರೆಡ್ ಬಿರಿಯಾನಿ. ಮತ್ತು ಮೈಲ್ಡಾಗಿದೆ, ಟೇಸ್ಟು ಚೆನ್ನಾಗಿದೆ. ಸೊ ಸ್ಪೈಸಸ್ ಎಲ್ಲ ಸ್ವಲ್ಪ ಮೈಲ್ಡಾಗಿದೆ. ಆಮೇಲೆ ಬೋಟಿ ಎಲ್ಲ ಐಟಮ್ಸು ಚೆನ್ನಾಗಿದೆ. ಮತ್ತು ಸಂಡೇ ಇಲ್ಲಿಗೆ ಬರೋದು ತುಂಬ ವರ್ತಬಲ್ ಅಂತ ನನಗನ್ನಿಸ್ತು. ಸೊ ನೀವು ಮೈಸೂರು ಬೆಂಗಳೂರು ಏನಾದ್ರು ಓಡಾಡ್ತಿದ್ರೆ ಇಲ್ಲೊಂದು ಸ್ಟಾಪ್ ಹಾಕಿ ಟೇಸ್ಟ್ ಮಾಡಿ ಹೆಂಗಿದೆ ಏನು ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಇಷ್ಟು ಹೇಳ್ತಾ ನಾನು ಈ ಮಾತು ಮುಗಿಸ್ತೀನಿ. ಮರಿದೆ ಫುಡ್ ಡಾಟಾ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ನಾನು ಈ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.